ನೋಡಿ, ನೀವು ಅಯ್ಯಪ್ಪ ಮಾಲೆಯನ್ನು ಧಾರಣೆ ಮಾಡಿಕೊಂಡು ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕಡ್ಡಾಯವಾಗಿ ಈ 3 ರೀತಿಯ ಮಾಲೆಗಳನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. 1 ರುದ್ರಾಕ್ಷಿ ಮಾಲೆ, 2 ತುಳಸಿ ಮಾಲೆ, 3 ಕಪ್ಪು ಮಣಿ ಮಾಲೆ. ನೋಡಿ, ಅಯ್ಯಪ್ಪನನ್ನು ಹರಿಹರ ಪುತ್ರ ಅಂತ ಕರೀತಾರೆ. ಅಂದರೆ ಈ ರುದ್ರಾಕ್ಷಿ ಮಾಲೆ ಬಂದ್ಬಿಟ್ಟು ಶಿವನ ತತ್ವವನ್ನು ಒಳಗೊಂಡಿರುತ್ತದೆ. ತುಳಸಿ ಮಾಲೆ ಬಂದ್ಬಿಟ್ಟು ವಿಷ್ಣುವಿನ ತತ್ವವನ್ನು ಒಳಗೊಂಡಿರುತ್ತದೆ. ಹಾಗೆ ಕಪ್ಪು ಮಣಿ ಮಾಲೆ ಬಂದ್ಬಿಟ್ಟು ಅಯ್ಯಪ್ಪನ ತತ್ವವನ್ನು ಒಳಗೊಂಡಿರುತ್ತದೆ. ಹಾಗಾಗಿ ನೀವು ಮಾಲೆ ಧರಿಸುವಾಗ ಕಡ್ಡಾಯವಾಗಿ ಈ 3 ಮಾಲೆಯನ್ನು ನೀವು ಧಾರಣೆ ಮಾಡಿಕೊಳ್ಳಲೇಬೇಕು. ಅದಕ್ಕೂ ಮೊದಲು ನೀವು ಮಾಲೆಯನ್ನು ಧಾರಣೆ ಮಾಡಿಕೊಳ್ಳುವ ಮೊದಲು ಈ ಅಂಗಡಿಯಿಂದ ತಂದಂತಹ ಮಾಲೆಯನ್ನು ಶುಚಿಗೊಳಿಸಬೇಕು. ಒಂದು ಶುದ್ಧವಾಗಿರ್ತಕ್ಕಂತಹ ಜಲದಲ್ಲಿ, ನೀರಿನಲ್ಲಿ ಶುಚಿಗೊಳಿಸಬೇಕು. ಶುಚಿಗೊಳಿಸಿ ಆನಂತರ ಅದಕ್ಕೆ ಸಾಂಬ್ರಾಣಿಯಿಂದಾಗಲಿ ಅಥವಾ ಊದುಬತ್ತಿಯ ಹೊಗೆಯಿಂದಾಗಲಿ ಅದನ್ನು ಅಭಿಮಂತ್ರಿಸಬೇಕು. ಈ ಓಂ ನಮಃ ಶಿವಾಯ ಅಂತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನು 21 ಸಾರಿಯಾದರೂ ಹೇಳಿ ಆ ಮಾಲೆಗಳನ್ನು ಅಭಿಮಂತ್ರಿಸಿ ಆನಂತರ ನೀವು ಧಾರಣೆ ಮಾಡಿಕೊಳ್ಬೇಕು.